ಇವತ್ತು ನನ್ನ ಟಾಸ್ಕ್ ಏನು ಅಂದರೆ ಬೆಳಗ್ಗೆ ಎದ್ದು ಫಸ್ಟು ಬೆಳಗ್ಗೆ ಎದ್ದೆ. ಅದಾದಮೇಲೆ ನಮ್ಮಪ್ಪ ಕಸ ಹೊಡಿತಾ ಇದ್ದರು, ಬೇಡ ಅಂದ್ರೂ. ಅದಾದಮೇಲೆ ಬ್ರಷ್ ಮಾಡ್ಕೊಂಡು ಎಕ್ಸಸೈಸ್ ಮಾಡಿಕೊಂಡೆ. ಆಮೇಲೆ ಮಸ್ತಾಗಿ ಗಾಡಿ ಒರೆಸ್ಕೊಂಬಿಟ್ಟು ಫುಲ್ ಟ್ಯಾಂಕ್ ಗ್ಯಾಸ್ ಹಾಕ್ಸ್ಕೊಂಡು ಆಮೇಲೆ ಅಲ್ಲಿಂದ ಡ್ಯೂಟಿ ಸಿಕ್ತು. ಆಮೇಲೆ ನಮ್ಮ ವ್ಯೂವರ್ ಸಿಕ್ಕಿದ್ರು. ಅದಾದಮೇಲೆ ಮತ್ತೆ ಅಲ್ಲಿಂದ ಡ್ಯೂಟಿ ಎಲ್ಲಿಗೆ ಸಿಕ್ತು ಅಂದರೆ ಗೊತ್ತಿಲ್ಲ, ಮರ್ತುಬಿಟ್ಟೆ. ಅದಾದಮೇಲೆ ಹೊಟ್ಟೆ ಸಿಕ್ತು ಅಂತ ನಾಷ್ಟ ಮಾಡಿಕೊಂಡೆ. ನಾಷ್ಟ ಮಾಡಿ ಅದಾದಮೇಲೆ ಮತ್ತೆ ಹೋಗ್ತಾ ಇದ್ದೆ. ಈ ಗಾಡಿಯವರು ನನ್ನ ಗಾಡಿಗೆ ಟಚ್ ಮಾಡಿಬಿಟ್ರು. ಆದರೆ ಏನೂ ಆಗಿಲ್ಲ, ಪರವಾಗಿಲ್ಲ. ಏನಾನ ಆದರೆ ಕಷ್ಟ ಆಗಿಬಿಡೋದು, ಏನೂ ಆಗಲಿಲ್ಲ. ಅದಾದಮೇಲೆ ಮತ್ತೆ ಅಲ್ಲಿಂದ ಕಷ್ಟಪಟ್ಟು ಹೋಗಿ ಬಿಸಿಲಲ್ಲಿ ಜಾಮಲ್ಲಿ ಡ್ರಾಪ್ ಮಾಡಿದೆ. ಆಮೇಲೆ ಹೊಟ್ಟೆ ಸಿಗ್ತಾಯಿತ್ತಂತ ಜ್ಯೂಸ್ ಕುಡ್ಕೊಂಡೆ. ಅದಾದಮೇಲೆ ಮತ್ತೆ ಕಡಲೆ ಬೀಜ ಸ್ವಲ್ಪ ತಿಂದ್ಕೊಂಡು ಆಮೇಲೆ ಮತ್ತೆ ಅಲ್ಲಿಂದ ಡ್ಯೂಟಿ ಸಿಕ್ತು ಅಂದ್ಬಿಟ್ಟು ಮತ್ತೆ ಅಲ್ಲಿಂದ ಡ್ಯೂಟಿ ಮಾಡಿದೆ. ಅಲ್ಲಿಂದ ಸೀದಾ ಮನೆ ಹತ್ರ ಬಂದೆ. ಮನೆ ಹತ್ರ ಬಂದರೆ ನಮ್ಮ ಅಪ್ಪ ಮತ್ತೆ ಕೆಲಸನೇ ಮಾಡ್ತಾಯಿದ್ರು. ಅದಾದಮೇಲೆ ಮತ್ತೆ ಅಲ್ಲಿಂದ ಮನೆ ಹತ್ರ ಬಂದುಬಿಟ್ಟು ಅಲ್ಲಿಂದ ಮತ್ತೆ ನಾವು ಹೋಗ್ಬೇಕಾಗಿತ್ತು ನೀರು ತರೋಕ್ಕೆ. ಅಲ್ಲಿಂದ 5 ಬಾಟ್ಲು ಖಾಲಿಯಾಗಿ ಹೋಗಿತ್ತು ಇನ್ನು ನೀರು. ಜನ ಬೇರೆ ತುಂಬ ಇದ್ದರು. ಅಲ್ಲೆಲ್ಲ ಐಟಮ್ ತೊಗೊಂಡು ಚಿಕನ್ ತೊಗೊಂಡು ನೀರೆಲ್ಲ ತುಂಬಿಸ್ಕೊಂಡು ಗಾಡಿಯಲ್ಲಿ ಹಾಕ್ಬಿಟ್ಟು ಮತ್ತು ಲಾಲಿಪಾಪು ಮತ್ತು ಸೌತೆಕಾಯಿ ಮತ್ತು ಬೋಟಿ ಮತ್ತು ಜ್ಯೂಸ್ ಎಲ್ಲ ತೊಗೊಂಡು ಅಲ್ಲಿಂದ ಸೀದಾ ಮನೆ ಹತ್ರ ಬಂದ್ವಿ. ಬಂದಮೇಲೆ ಮತ್ತೆ ನನ್ನ ಟಾಸ್ಕ್ ಏನಿತ್ತು ಅಂದರೆ ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡಬೇಕಾಗಿತ್ತು. ನನ್ನದೇ ಟಾಸ್ಕ್ ಇದ್ದಿದ್ದು. ನಾನೆಲ್ಲ ಮಸ್ತಾಗಿ ಕಟ್ ಮಾಡಿಕೊಂಡು ಐಟಮ್ಗಳೆಲ್ಲ ಆಮೇಲೆ ಚಿಕನ್ ಎಲ್ಲ ಹಾಕ್ಬಿಟ್ಟು ಕುಕ್ಕರಲ್ಲಿ ನಂದು ನಾಟಿ ಮಸಾಲ, ನಾನೇ ಮಾಡಿರೋ ಮಸಾಲೆ ಎಲ್ಲ ಹಾಕಿ ಅದಾದಮೇಲೆ ರೈಸ್ ಹಾಕ್ಬಿಟ್ಟು ಫುಲ್ಲು ಇಕ್ಬಿಟ್ಟೆ ಬೇಯಿಸೋಕ್ಕೆ. ಅದಾದಮೇಲೆ ಮತ್ತೆ ಫುಲ್ಲು ಮುಚ್ಚಳ ಎಲ್ಲ ಹಾಕ್ಬಿಟ್ಟು ಆಮೇಲೆ ಮತ್ತೆ ರಾಯ್ತ ಮಾಡಬೇಕಾಗಿತ್ತು. ಮೊಸರು ಬಜ್ಜಿಗೆ ಕ್ಲೀನಾಗಿ ಸೌತೆಕಾಯಿ ಈರುಳ್ಳಿ ಕಟ್ ಮಾಡಿಕೊಂಡು ಕ್ಲೀನಾಗಿ ಫುಲ್ಲಾಗಿ ಚಿಕ್ಕದಾಗಿ ಮೊಸರು ಹಾಕ್ಬಿಟ್ಟು ಮೊಸರು ಬಜ್ಜಿ ಮಾಡಿಬಿಟ್ಟೆ. ಪಾಪು ಮಸ್ತಾಗಿ ನೋಡಿ ನಗೀತಿತ್ತು. ಅದಾದಮೇಲೆ ನಮ್ಮಮ್ಮ ಕುಕ್ಕರ್ ತೆಗೆದ್ರು. ಅದಾದಮೇಲೆ ಫುಲ್ಲು ರೆಡಿಯಾಗಿತ್ತು ನಮ್ಮ ಚಿಕನ್ ಬಿರಿಯಾನಿ. ಆಮೇಲೆ ಚಿಕನ್ ಬಿರಿಯಾನಿ ಎಲ್ರಿಗೂ ಬಡಿಸ್ಕೊಂಡ್ಮೇಲೆ ಎಲ್ಲ ತಿಂದರು, ನಾನು ತಿಂದೆ. ಇವತ್ತು ನಮ್ಮ ವ್ಲಾಗ್ ಮುಗೀತು. ಮತ್ತೆ ಸಿಗೋಣ ನಾಳೆ.